ರೀತಿಯಾಗಿ ತೊಂದರೆ ನಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಅವರ ಕುಟುಂಬವನ್ನ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ರಾಜಕಾರಣಿಗಳು, ಈ ಸರ್ಕಾರ ಚಾಲಕರವನ್ನ ನಿರ್ಲಕ್ಷ್ಯನ ಮಾಡುವಂತದ್ರಲ್ಲಿ ಬಹಳ ದೊಡ್ಡ ಮಟ್ಟಿಗೆ ನಿರ್ಲಕ್ಷ್ಯನ ಮಾಡ್ತಾ ಇದ್ದಾರೆ. ಇವತ್ತು ಚಾಲಕರ ಮಧ್ಯ ಪ್ರಾಂತ್ಯದಲ್ಲಿ ಏನು ಉದ್ಯೋಗಗಳ ಆರಂಭವಾಗಿದೆ ಮಾಡಿದಂತ ಸಂದರ್ಭದಲ್ಲಿ ಇವರಿಗೆ ಗುಪ್ತಚರ ಇಲಾಖೆಯಿಂದ 6 ತಿಂಗಳು ಮುಂಚೆನೆ ಈ ಕೇಂದ್ರ ಸರ್ಕಾರಕ್ಕೆ ಮನವಿಗಳಿರ್ತವೆ. ಯಾಕೆಂತಂದ್ರೆ ಇವರಿಗೆ ಯಾವುದೇ ಒಂದು ಯುದ್ಧ ಆದಂತ ಸಂದರ್ಭದಲ್ಲಿ ಅಲ್ಲಿಯ ಇವರ ಒಂದು ಏನು ಟೀಮ್ ಇರುತ್ತೆ ಅದನ್ನ ವರ್ಕ್ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ. ಹಾಗಾಗಿ ಇವರಿಗೆ ಮುನ್ನೆಚ್ಚರಿಕೆ ಇದ್ರೂ ಕೂಡ ಈ ರೀತಿಯಾಗಿ ಪಕ್ಕದ ಆಂಧ್ರ ರಾಜ್ಯದಲ್ಲಿಲ್ಲ, ತಮಿಳುನಾಡಲ್ಲಿಲ್ಲ, ಕೇರಳದಲ್ಲಿಲ್ಲ, ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಅನಿಲ ಪೂರೈಕೆಯಲ್ಲಿ ಇಷ್ಟೊಂದು ಈ ರೀತಿಯಾಗಿ ಆಗಿದೆ ಅನ್ನೋದನ್ನ ಯಕ್ಷ ಪ್ರಶ್ನೆಯಾಗಿ ಎಲ್ಲರ ಸಾರ್ವಜನಿಕರಿಗೆ ಮೂಡತಕ್ಕಂಥದ್ದು. ಹಾಗಾಗಿ ನಾವಿವತ್ತು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು, ನಮ್ಮ ರಾಜ್ಯದ ಚಾಲಕರು ಏನಿದ್ದಾರೆ ಇವರಿಗೆ ಕುಟುಂಬಕ್ಕೆ ತಲಾ 15,000 ರೂಪಾಯಿಗಳನ್ನ ಏನು ಕುಟುಂಬ ವರ್ಗಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಕೂಡ ಈ ಹೋರಾಟಕ್ಕೆ ಕರೆ ಕೊಟ್ಟಿರುವಂತದ್ದು. ಇವತ್ತ ಮೋದಿ ಅವರು ದೇಶವನ್ನ ಸದೃಢವಾಗಿ ಕಟ್ತೇವೆ ಮತ್ತೊಂದು ಅಂತ ಹೇಳಿ ಬರೋರ್ ಪರ, ನಾವು ಅವ್ರ ಪರ ಇವ್ರ ಪರ ಅಂತ ಹೇಳಿ ಸುಳ್ಳು ಗೋಡೆಗಳನ್ನ ಬಿಡ್ಕೊಂಡು ಇವತ್ತು ಚಾಲಕರ ಸಮುದಾಯವನ್ನ ಎಲ್ಲೋ ಒಂದು ಕಡೆ ದಿವಾಳಿ ಮಾಡ್ತಕ್ಕಂಥ ಕೆಲಸವನ್ನ ಈ ರಾಜ್ಯ ಸರ್ಕಾರಗಳು ಮಾಡಿದೆ. ಹಾಗಾಗಿ ನಾವ್ ಹೇಳ್ತಕ್ಕಂಥದ್ದು ಒಂದೇನೆ, ರಾಜ್ಯ ಸರ್ಕಾರಕ್ಕೂ ಅಷ್ಟೇ, ಕೇಂದ್ರ ಸರ್ಕಾರವೂ ಅಷ್ಟೇನೆ, ನಾವು ಕಟ್ಟುವಂತಹ ತೆರಿಗೆ ದುಡ್ಡನ್ನ ಏನು ನಿಮ್ಮ ಮನೆಯಿಂದ ಏನು ಕೊಡೋದಂತ ಅಲ್ಲ, ನಾವು ಕಟ್ಟಂತ ತೆರಿಗೆ ದುಡ್ಡನ್ನ ನಮ್ಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನಮ್ಮ ಕುಟುಂಬಸ್ಥರಿಗೆ ಕೊಡಿ. ಇದೇ ಕೋವಿಡ್ ಸಂದರ್ಭದಲ್ಲಿ ತಲಾ 5,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರೋ ಬ್ಯಾಡ್ಜ್ ಹೊಂದಿರ್ತಕ್ಕಂಥ ಚಾಲಕರಿಗೆ. ಅದೇ ರೀತಿಯಾಗಿ ಸರ್ಕಾರ ಪರಿಗಣಿಸಿ ನಮ್ಮ ಚಾಲಕರ ಸಮುದಾಯಕ್ಕೆ ಇವತ್ತು ಏನು 5,000 ರೂಪಾಯಿಗಳನ್ನ 10,000 ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿ ನಾನು ಕೂಡ ಆಗ್ರಹ ಮಾಡ್ತೇನೆ. ಕೇಂದ್ರ ಸರ್ಕಾರ ಈ 1 ತಿಂಗಳಲ್ಲಿ 4 ಬಾರಿ ಇಂಧನದ ದರವನ್ನ ಏರಿಕೆ ಮಾಡಿದೆ. ಪೆಟ್ರೋಲ್, ಡೀಸೆಲ್, LPG, CNG ನಂತಹ ಇಂಧನ ದರವನ್ನ. ಯಾಕೆಂದ್ರೆ ವಾಣಿಜ್ಯ ಬಳಕೆ ಚಾಲಕರುಗಳು ಈ 4 ಇಂಧನಗಳನ್ನ ಪ್ರತಿನಿತ್ಯ ಬಳಸ್ತಕ್ಕಂತಹ ಚಾಲಕರುಗಳು, ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಅಥವಾ ಗೂಡ್ಸ್ ನಂತಹ ಚಾಲಕರಾಗಿರ್ಬೋದು, ಅಥವಾ ದೊಡ್ಡ ವೆಹಿಕಲ್ ಗಳ ಚಾಲಕರುಗಳಾಗಿರ್ಬೋದು. ಇವತ್ತು ರಾಜ್ಯ ದೇಶ ಸುಸೂತ್ರವಾಗಿ ನಡೀತಾ ಇದೆ ಅಂತಂದ್ರೆ ಚಾಲಕರುಗಳಿಂದ. ಸೊ ಅದೇ ರೀತಿ ಚಾಲಕರುಗಳೆಲ್ಲ ಅತಿ ಹೆಚ್ಚು ತೆರಿಗೆಗಳನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕಟ್ತಕ್ಕಂಥ ವರ್ಗವೂ ಕೂಡ ಚಾಲಕರ ವರ್ಗ. ಆದ್ರೆ ಇದೇ ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ದರ ಏರಿಕೆ ಮಾಡೋದ್ರ ಮುಖಾಂತರ ಚಾಲಕರ ಜೀವನವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೊರಟಿದೆ. 2 ರೂಪಾಯಿ, 3 ರೂಪಾಯಿ ಈ ರೀತಿ ಒಂದೊಂದ್ಸರಿ ಏರಿಕೆ ಮಾಡೋದ್ರ ಮುಖಾಂತರ ಚಾಲಕರುಗಳಿಗೆ ಗೊತ್ತಾಗೋದಿಲ್ಲ. ದಡ್ರಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಅತಿ ಹೆಚ್ಚು ತಿಳಿದಿರ್ತಕ್ಕಂಥವ್ರು ಚಾಲಕರು, ಓದಿಲ್ದಲೇ ಇದ್ರೂ ಕೂಡ ಸಾಮಾನ್ಯ ಜ್ಞಾನ, ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳು, ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು ನಿಮ್ಗಳಿಗಿಂತ ಹೆಚ್ಚು ಅರಿವಿದೆ. ಆದ್ರೂ ಕೂಡ ತಾಳ್ಮೆಯಿಂದ ತಡ್ಕೊಂಡಿದೀವಿ. ಎಷ್ಟು ಅಂತ ತಡ್ಕೋಬೇಕು ನಾವುಗಳು ಕೂಡ. 1 ಸರಿ ತಡ್ಕೋಬಹುದು, 2 ದಿನ ತಡ್ಕೋಬಹುದು, 3 ದಿನ ಗ್ಯಾಪ್ ಕದೇನೋ ಹೇಳ್ತಾರಲ್ಲ, 3 ದಿನಕ್ಕೆ ತಿಥಿ ಮಾಡೋಣ, 3 ದಿನಕ್ಕೆ 6 ದಿನಕ್ಕೆ 9 ದಿನಕ್ಕೆ ಅನ್ನೋ ರೀತಿ 3 ದಿನಕ್ಕೆ 9 ದಿನಕ್ಕೆ ಒಂದೊಂದು ಬಾರಿ ದರಗಳನ್ನ ಏರಿಕೆ ಮಾಡೋದ್ರ ಮುಖಾಂತರ ಚಾಲಕರ ವರ್ಗವನ್ನ ತಿಥಿ ಮಾಡ್ಲಿಕ್ಕೆ ಹೊರಟಿದ್ದೀರಾ. ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ MP ಗಳು ಏನು ನೀವುಗಳಿದ್ದೀರಾ, ರಾಜ್ಯದ ಜನಸಾಮಾನ್ಯರು, ಅದರಲ್ಲೂ ಕೂಡ ಅತಿ ಹೆಚ್ಚು ವಾಣಿಜ್ಯ ಬಳಕೆ ಚಾಲಕರುಗಳು ನಿಮ್ಗಳಿಗೆ ಮತ ಚಲಾಯಿಸಿರೋದ್ರಿಂದ ನೀವು ಅಲ್ಲಿ ಹೋಗಿ ಕುಂತ್ಕೊಂಡಿದ್ದೀರಾ. ಇಲ್ಲ ಅಂತಂದ್ರೆ ನಿಮ್ಮ ಮನೆ ಒಳಗಡೆ ಕೂತ್ಕೋಬೇಕಾದಂತಹ ವ್ಯವಸ್ಥೆ, ಪರಿಸ್ಥಿತಿ ಎರಡೂ ಕೂಡ ಇದೆ. ಇವತ್ತು ಬಾಲಂಗೋಚಿಯಾಗಿ ರಾಜ್ಯದ ವಿಚಾರವಾಗಿ ಅಥವಾ ಚಾಲಕರ ವಿಚಾರವಾಗಿ ಧ್ವನಿ ಎತ್ತದೇನೆ ಮೆಟ್ರೋ ದರ ಏರಿಕೆ ಆದ್ರೆ ಮಾತಾಡ್ತೀರಾ, ಯಾವ್ದೋ ಸ್ಕೂಲಲ್ಲಿ ಜನವಾರ ವಿಚಾರ ಬಂದ್ರೆ ಮಾತಾಡ್ತೀರಾ, ಗೋ ಹತ್ಯೆ ವಿಚಾರ ಮಾತಾಡ್ತೀರಾ. ಏನ್ ನೀವೇನ ಸರ್ವ ರಕ್ಷಕರು? ನೀವೇನ ಧರ್ಮ ಉದ್ಧಾರಕರು? ಚಾಲಕರುಗಳಲ್ಲಿ ಇಲ್ವಾ ಧರ್ಮದವರು? ಚಾಲಕರ ವರ್ಗ ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ? ಏನ್ ಮಾಡ್ಬೇಕು? ರಾಜ್ಯದಿಂದ ಆಯ್ಕೆ ಆಗಿ ಹೋಗಿರ್ತಕ್ಕಂಥ MP ಗಳೆಲ್ಲರೂ ಕೂಡ ಬೀಗ ಹಾಕೊಂಡಿದ್ದೀರಾ ಬಾಯಿಗೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗಳಿಗೆ ಬೀಗ ಹಾಕುವಂತಹ ಕೆಲಸ ಕೂಡ ಆಗ್ತದೆ. ಅದೇ ರೀತಿ ನೀವು ಕಂಡಂತಹ ಸ್ಥಳದಲ್ಲಿ ಚಾಲಕರು ಕಪ್ಪು ಪಟ್ಟಿ ಪ್ರದರ್ಶಿಸುವ ಮುಖಾಂತರ ನಿಮ್ಮಳೆ ಚೀಮಾರಿಗಳನ್ನ ಹಾಕ್ತಿವಿ. ನಮಗೂ ಜ್ಞಾನ ಇದೆ, ಮಧ್ಯ ಪ್ರಾಂತ್ಯದ ಯುದ್ಧ ನಡೀತಾ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ದರ ಏರಿಕೆ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ದೇಶದ ಪ್ರಧಾನಿ ಮಂತ್ರಿಗಳು ಎಲ್ಲಾ ದೇಶಗಳನ್ನು ಸುತ್ತಿ ಎಲ್ಲಾ ದೇಶದ ಪ್ರಧಾನಿಗಳನ್ನ ಒಂದು ಸಹಮತಿಗೆ ತಗೊಳ್ತೀವಿ ಅಂತ ಹೇಳಿ ದೇಶ ಸುತ್ತೋದ್ರ ಮುಖಾಂತರ ನೀವು ಮಾಡಿದ ಸಾಧನೆ ಆದ್ರೂ ಏನು?
ಊರಿಗೆಲ್ಲ ಮೆಚ್ಚಿಸಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಕೂಡ ಕಣ್ಣೀರ್ ಹಾಕ್ತಕ್ಕಂತ ನೀವುಗಳು ರಾಜ್ಯದಲ್ಲಿ ರಕ್ತದ ಕಣ್ಣೀರ್ ಹರಿಸ್ತಾ ಇದ್ದಾರೆ ಚಾಲಕರು ವರ್ಗ. ಇದ್ರ ಬಗ್ಗೆ ಗಮನ ಇಲ್ವಾ? ಗಮನ ಹರಿಸ್ಬೇಕು ತಾವುಗಳು. ಯಾಕೆ ಅಂತಂದ್ರೆ ಜನ ಯಾರು ನಾನು ಮೊದಲೇ ತಿಳಿಸ್ದಾಗೆ ದಡ್ರಿಲ್ಲ. ಇದಕ್ಕೆಲ್ಲ ತಕ್ಕಾದಂತ ಉತ್ತರನ ಅತಿ ಶೀಘ್ರದಲ್ಲೇ ಕೊಡ್ತೀರಾ, ತಗೊಳ್ತೀರಾ. ಯಾಕೆಂದ್ರೆ ಹಿಂದೆ ಇದ್ದಂತ ಮಿನಿಸ್ಟರ್ಗಳೆಲ್ಲ ಯಾವ್ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ತಾವುಗಳೇನೋ AC ಕಾರಲ್ಲಿ, AC ಆಫೀಸಲ್ಲಿ, AC ಮನೆಗಳಲ್ಲಿ, AC ಕಚೇರಿಗಳಲ್ಲಿ ಜೀವನ ಮಾಡ್ತಾ ಇದ್ದೀರಾ. ಉರಿ ಬಿಸಿಲಲ್ಲಿ ನಿಂತಿದ್ದೀವಿ ಸ್ವಾಮಿ. ಯಾಕೆ ಅಂತಂದ್ರೆ ಚಾಲಕರು ನೋವು ಅಷ್ಟಿದೆ. ಮಕ್ಕಳುಗಳು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಅಡ್ಮಿಷನ್ ಮಾಡ್ಸಕ್ ಆಗ್ತಾ ಇಲ್ಲ, ಫೀಸ್ಗಳು ಕಟ್ಟಕ್ ಆಗ್ತಾ ಇಲ್ಲ, ಮನೇಲಿ ಇರ್ತಕ್ಕಂಥ ಹಿರಿಯರಿಗೆ ಮೆಡಿಸಿನ್ಗಳು ಕೊಡ್ಸಕ್ ಆಗ್ತಾ ಇಲ್ಲ, ಮನೆಗೆ ರೇಷನ್ ತಗೊಂಬರಕ್ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಇದೆ. ನಾವೇನಾದ್ರು ನಿಮ್ಮನ್ನ ಏನಾದ್ರು ಅನುದಾನ ಕೇಳಿದ್ವಾ? ಯಾವ್ದಾರು ಕೇಳಿದೀವ? ಯಾವ್ದು ಕೇಳಿಲ್ಲ. ಇದೇ ಕೋವಿಡ್ ಸಂದರ್ಭದಲ್ಲೂ ಕೂಡ ಇದೇ ಪರಿಸ್ಥಿತಿನ ಎದುರಿಸಿದ್ವಿ. ಅವತ್ತು ಜನಗಳು ಪಬ್ಲಿಕ್ ಅಲ್ಲಿ ಇರಲಿಲ್ಲ, ಇವತ್ತು ಜನಗಳು ಇದ್ರೂ ಕೂಡ ಸಾಯ್ತಾ ಇದ್ದಾರೆ. ನಾನು ಕೇಂದ್ರ ಸರ್ಕಾರಕ್ಕೆ, ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂತಹ ಎಂಪಿಗಳಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇನೆ. ಈ ಕೂಡಲೇ ವಾಣಿಜ್ಯ ಬಳಕೆ ವಾಹನದ ಚಾಲಕರು, ಆಟೋ ಕ್ಯಾಬ್ ಗೂಡ್ಸ್ ಅಂತಲ್ಲ, ಎಲ್ಲಾ ವಾಣಿಜ್ಯ ಬಳಕೆ ಚಾಲಕರು, ಬ್ಯಾಡ್ಜ್ ಹೊಂದಿರತಕ್ಕಂಥ ಚಾಲಕರುಗಳಿಗೆ ಈ ಸಮಸ್ಯೆ, ಈ ಮಧ್ಯಪ್ರಾಚ್ಯದ ಯುದ್ಧ ನಿಲ್ಲುವವರೆಗೂ, ಚಾಲಕರ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ 15,000 ರೂಪಾಯಿ ಪರಿಹಾರವನ್ನ ನೀಡಬೇಕು. ಏನ್ ನಿಮ್ ದುಡ್ಡುಗಳೇನು ಕೊಡ್ತಾ ಇಲ್ಲ, ನಿಮ್ ಮನೆಗಳನ್ನ ಅಥವಾ ನಿಮ್ಮ ಆಸ್ತಿಗಳನ್ನ ಮರಿ ಅಂತ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕಟ್ಟಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡನ್ನ ಕೇಳ್ತಾ ಇದ್ದೇವೆ. ಕೊಡಿ ನಮ್ ದುಡ್ಡನ್ನ, ಕೊಡಿ ನಮ್ ದುಡ್ಡನ್ನ. ನಮ್ ದುಡ್ಡನ್ನ ನೀವು ಇಟ್ಕೊಂಡು ಈ ರೀತಿ ತೊಂದರೆಗಳನ್ನ ಕೊಡ್ತಾ ಇದ್ದೀರಾ. ಕೊಡ್ರಿ ನಮ್ಮ ತೆರಿಗೆ ಹಣನ ವಾಪಸ್ ಕೊಡ್ರಿ. ಕಟ್ಟಲ್ಲ, ನಾವು ಯಾವ ತೆರಿಗೆಗಳನ್ನು ಕೂಡ ಕಟ್ಟಲ್ಲ. ಒಳ್ಳೆ ಆರ್ಥಿಕವಾಗಿ ಬೆಳೆಸ್ಬೇಕು ಅಂತ ಹೇಳಿ ಮತದಾನಗಳನ್ನ ಪಡೆದಂತ ಪ್ರಧಾನ ಮಂತ್ರಿಗಳು ಇವತ್ತು ಇಡೀ ರಾಜ್ಯ ಅಂತಲ್ಲ ದೇಶದಾದ್ಯಂತ ಇರುವಂತ ಚಾಲಕರನ್ನ ಬೀದಿಗೆ ತರುವಂತ ಕೆಲಸನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ನಮಗೆ ಈ ಚಾಕ್ಲೇಟ್ ನ ಕೊಡುವಂತ ವ್ಯವಸ್ಥೆನ ಮಾಡಿದ್ದಾರೆ. ಕಳೆದ ಬಾರಿ ಈಗೇನು ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಬಂದು ಹೋದಂತ ಪ್ರಧಾನಿಗಳು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಲಾಕ್ಡೌನ್ ಅವರಿಗೆ ಅಪಾರವಾಗಿ, ಈ ಒಂದು ರಾಜ್ಯದಿಂದ ಲಾಕ್ಡೌನ್ ವಿಚಾರದಲ್ಲಿ ಅವರ MLAಗಳು, MP ಗಳು ಎಲ್ಲ ಹಣಕಾಸನ್ನ ಭದ್ರತೆಯಾಗಿ ಮಾಡಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯ ಮಾರ್ಗದಲ್ಲಿ ಏನ್ ಲಾಕ್ಡೌನ್ ಆಗಿದೆ ಅದೇ ಮಾದರಿಯಲ್ಲಿ ನಾವು ವರ್ಕ್ ಫಾರ್ ಹೋಮ್ ಅನ್ನ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಕಂಪ್ನಿಗಳಿಗೆ ಆರ್ಡರ್ ಮಾಡ್ಬಿಟ್ಟು ಅವರು ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡುವುದಂತ ಪ್ರಧಾನ ಮಂತ್ರಿಗಳು ಅವರು ಯೋಚನೆ ಮಾಡ್ಬೇಕು. ನರೇಂದ್ರ ಮೋದಿಗಳು ಇವತ್ತು ವರ್ಕ್ ಫಾರ್ ಹೋಮ್ ಮಾಡೋ ಅಂತವ್ರು ಆಫೀಸಲ್ಲೆಲ್ಲ ಅಂದ್ರೆ ಮನೇಲಿ ಕುತ್ಕೊಂಡ್ರೆ ಅವ್ರಿಗೆ ಸಂಬಳ ಬರ್ತದೆ. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಒಂದೊಂದು ವಾಹನಗಳನ್ನ ಇಟ್ಕೊಂಡಿರೋಂತ ವಾಣಿಜ್ಯ ಬಳಕೆಯ ಚಾಲಕರು ಏನ್ ಮಾಡ್ತಾರೆ, ಅವರ ದಿನನಿತ್ಯದ ದುಡಿಮೆಗೆ ಏನ್ ಮಾಡ್ತಾರೆ, ಮತ್ತೆ ನೂರಾರು ಗಾಡಿಗಳನ್ನ ಇಟ್ಕೊಂಡಿರೋಂತ ಟ್ರಾವೆಲ್ಸ್ ಮಾಲೀಕರು ಏನ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಲೀಕರು ಏನ್ ಮಾಡ್ತಾರೆ ಅಂತ ಅವ್ರು ಯೋಚನೆ ಮಾಡ್ಬೇಕಿತ್ತು. ಯಾಕಂದ್ರೆ ಇವತ್ತು ಚಾಲಕರ ಒಂದು ವಿಚಾರವಂತಿಕೆಗಳಲ್ಲಿ ಎಲ್ಲೋ ಒಂದ್ ಕಡೆ ಮೋದಿ ಅವರಿಗೆ ತಲೆಗೆ ಹೋಗ್ತಲ್ಲ. ಯಾಕಂದ್ರೆ ಅವ್ರಿಗೆ ಅದ್ರ ಕಷ್ಟ ಗೊತ್ತಿಲ್ಲ. ಅವರು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪ್ರಧಾನಿಗಳ ಹತ್ರ ಫೋಟೋ ಶೂಟ್ಗಳನ್ನ ಮಾಡ್ಕೊಂಡು ದೇಶಗಳನ್ನ ಸುತ್ಕೊಂಡು ನಾನೇನೋ ಈ ಭಾರತ ದೇಶನ, ಅಖಂಡ ಭಾರತ ದೇಶನ ಮಾಡ್ತೀನಿ ಅಂತ ಹೇಳಿ ಯಾವ್ದೋ ಹಿಂದೂ ಅನ್ನೋ ಒಂದು ಪದನ ಇಟ್ಕೊಂಡು ಓಟ್ಗಳನ್ನ ಹಾಕೊಂಡು ಅವರು ಮುಂದಿನ ದಿನದ ಎಲೆಕ್ಷನ್ಗೋಸ್ಕರ ಮುಂದೆನೂ ಕೂಡ ಇದೇ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬರ್ಬೇಕು ಅನ್ನೋ ಒಂದು ಆಸೆಗೋಸ್ಕರ ತನ್ನದೇ ಆದಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇವತ್ತು ಇವಿ ವೆಹಿಕಲ್ಗಳಿಗೆ ಅವರು ಪ್ರಮೋಷನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಅಂದ್ರೆ ಡೀಸೆಲ್ ವೆಹಿಕಲ್ಗಳು, ಪೆಟ್ರೋಲ್ ವೆಹಿಕಲ್ಗಳನ್ನ ತಗೊಂಬೇಡಿ, ಇವಿ ವೆಹಿಕಲ್ಗೆ ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮ ವಾಹನಗಳನ್ನ, ನಾವಿವಾಗ ತಗೊಂಡಿರೋಂತ ವಾಹನಗಳನ್ನ ಇವರು ಶೋರೂಮ್ ಮುಖಾಂತರ ಇವಿ ವೆಹಿಕಲ್ ಮಾರ್ಪಾಡು ಮಾಡ್ಕೊಡ್ತಾರ, ಅಥವಾ ನಾವು ತಗೊಂಡು EMI ಕಟ್ಟಬೇಕಾಗಿರೋ ಅಂತದನ್ನ ಮನ್ನಾ ಮಾಡ್ತಾರ ಕೇಂದ್ರ ಸರ್ಕಾರ? ಇದು ಬಹುಮುಖ್ಯವಾಗಿ ನಮಗೆ ಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿನ ಈ ನಮ್ಮ ರಾಜ್ಯದ ಏನು ಈ ರಾಜ್ಯ ಸರ್ಕಾರ ಏನು ಇದೆ, ಒಂದು ಕಡೆ ಇವರು ನಮ್ಮನ್ನ ತುಳಿಯುವಂತ ಕೆಲಸನ ಮಾಡಿದ್ರು. ಇವ್ರುಗಳೇ ಸೇರ್ಕೊಂಡು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಸೇರ್ಕೊಂಡು ಈಗೇನು ಆನ್ಲೈನ್ ಸಂಸ್ಥೆಗಳೆಲ್ಲ ಇದೆ, ಅಗ್ರಿಗೇಟ್ ಸಂಸ್ಥೆಗಳು, ಅವ್ರ ಹತ್ರವ ನಮ್ಮ ಕಡೆಯಿಂದ ಲೂಟಿ ಮಾಡಿಸ್ಕೊಂಡು ಅವ್ರು ಬೇರೆ ಕಾರಣ ಬೇಯಿಸ್ಕೊಳ್ಳೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದ್ ಕಡೆ ಅಗ್ರಿಗೇಟ್ ಕಂಪ್ನಿಗಳು, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ, ಇನ್ನೊಂದ್ ಕಡೆ ಪ್ರಧಾನ ಮಂತ್ರಿಗಳು, ಇವರೆಲ್ಲ ಸೇರ್ಕೊಂಡು ಈ ಚಾಲಕರ ವರ್ಗನ ತುಳಿಬೇಕು ಅಂತ ಹೇಳಿ ಈ ಒಂದು ರೀತಿಯಲ್ಲಿ ದರ ಏರಿಕೆನ ಮಾಡ್ಕೊಂಡು ದಿನ ದರ ಏರಿಕೆ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಕಷ್ಟ ಆಗಿದೆ ನಮ್ಮ ಚಾಲಕರಿಗೆ.
ಸೊ ಈ ದರ ಏರಿಕೆನ ನಿಲ್ಲಿಸ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ.